ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 56. ನಿನಗೇನಾದರೂ ತಲೆ ಕೆಟ್ಟಿದೆಯಾ? ಲೈಬ್ರರಿಗೆ ಯಾರಾದರೂ ಫೋನ್ ತರ್ತಾರಾ? ಇಡಿಯಟ್. ಅಲ್ಲ, ಪಕ್ಕದಲ್ಲಿ ಕುಳಿತವರು ಓದ್ತಾ ಇರ್ತಾರೆ, ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಾ? ಲೈಬ್ರರಿಯಲ್ಲೂ ಈ ರೇಂಜಲ್ಲಿ ಚಾಟಿಂಗ್ ಮಾಡ್ತಿದ್ದೀಯಾ ಅಂದರೆ ಪೂರ್ತಿ ಬರ್ಗೆಟ್ಟು ಹೋಗಿದ್ದೀಯಾ ಬಿಡು. ಹೌದು, ನಿನ್ನ ಡಬ್ಬಾ ಮೊಬೈಲಲ್ಲಿ ಸೈಲೆಂಟ್ ಮೂಡ್ ಇಲ್ವಾ ಅಂತ ಮುಖಕ್ಕೆ ಪುಸ್ತಕ ಅಡ್ಡ ಹಿಡಿದು ಗದರುತ್ತಿರುವವಳು ಈ ಬಾರಿ ಅವರ ಮುಖ ನೋಡಿ ಉಗುಳು ನುಂಗಿದಳು. ಸರ್ ನೀವಾ? ನೀವು ಲೈಬ್ರರಿಯಲ್ಲಿ ಏನು ಮಾಡ್ತಿದ್ದೀರಾ ಎಂದು ವರುಣ್ ಅವಳತ್ತಲೇ ಕೋಪದಿಂದ ನೋಡುತ್ತಿದ್ದರೆ ಗಟ್ಟಿಯಾಗಿ ಕಣ್ಮುಚ್ಚಿ ಐ ಆಮ್ ಸಾರಿ ಸರ್ ಎಂದು ಕ್ಷಣದಲ್ಲಿ ಅಲ್ಲಿಂದ ಕಾಲ್ಕಿತ್ತಳು. ಸ್ಟುಪಿಡ್ ಗರ್ಲ್, ನನ್ನ ಏನು ಅಂತ ತಿಳ್ಕೊಂಡಿದ್ದಾಳೆ? ಆಗ ನೋಡಿದರೆ ನಾನು ಎಲ್ಲರಿಂದ ಹಣ ತಗೊಂಡು ಅವರಿಗೆ ವಾಪಸ್ಸು ಕೊಡದೆ ಅವರಿಗೆಲ್ಲ ನಾಮ ಹಾಕಿಯೇ ಶ್ರೀಮಂತ ಆಗಿರೋದು ಅನ್ನೋ ಹಾಗೆ ತುಂಬ ಕೇವಲವಾಗಿ ಮಾತನಾಡಿದ್ದಳು. ಈಗ ನನ್ನ ಪರ್ಮನೆಂಟ್ ಪೇಷೆಂಟ್ಗಳ ರಿಪೋರ್ಟ್ ಕಳುಹಿಸಿದ ಸ್ಟಾಫಿಗೆ ಆ ರಿಪೋರ್ಟ್ ಬಗ್ಗೆ ಮೆಸೇಜ್ ಮಾಡ್ತಿದ್ದೆ. ಆದರೆ ಅವಳೇನು ಹೇಳಿದ್ದು, ಬರ್ಗೆಟ್ಟೋರ ತರಹ ಚಾಟಿಂಗ್ ಮಾಡ್ತಿದ್ದೀನಿ ಅಂತ. ಏನೋ ಆ ದಿನ ನನ್ನ ಕಾಪಾಡಿದ್ದಾಳೆ ಅಂತ ಸುಮ್ಮನೆ ಬಿಟ್ಟಿದ್ದೀನಿ, ಇಲ್ಲ ಅಂದಿದ್ರೆ ಕಥೆಯೇ ಬೇರೆ ಇರೋದು ಎಂದು ಬೈದುಕೊಳ್ಳುತ್ತಲೇ ಲೈಬ್ರರಿಯಿಂದ ಹೊರ ನಡೆದನು. ಇತ್ತ ಸಾಹಿತ್ಯ ಓಡಿ ಬಂದು ಕ್ಲಾಸಲ್ಲಿ ಕುಳಿತವಳು ಏದುಸಿರು ಬಿಡುತ್ತಿದ್ದರೆ ಗೆಳತಿಯರು ಅವಳನ್ನು ನೋಡಿಯೂ ನೋಡದ ಹಾಗೆ ಸುಮ್ಮನೆ ಕುಳಿತರು. ಆಗ ವಿನಾಕಾರಣ ಅವರಿಗೆ ಬೈದಿದ್ದಳಲ್ಲ, ಹಾಗಾಗಿ ಗೆಳತಿಯ ಮೇಲೆ ಪುಟ್ಟದಾದ ಮುನಿಸಿತ್ತು. ಅಂದಿನ ಕ್ಲಾಸ್ ಮುಗಿದರೂ ಶೋಭಾ, ರೀಟಾ ಅವಳಲ್ಲಿ ಮಾತನಾಡದೇ ಇದ್ದಾಗ ಅವರ ಹಿಂದೆಯೇ ನಡೆಯುತ್ತಾ ಐ ಆಮ್ ಸಾರಿ ಕಣೆ ಎಂದು ಎಷ್ಟು ಹೇಳಿದರೂ ಅವರಿಬ್ಬರು ತಿರುಗಿಯೂ ಅವಳ ಕಡೆ ನೋಡಲಿಲ್ಲ. ನಿಮಿಷ ಕಳೆದರೂ ಗೆಳತಿಯ ಧ್ವನಿ ಕೇಳದೇ ಇದ್ದಾಗ ಇಬ್ಬರು ತಿರುಗಿ, ಸಾಹಿತ್ಯ, ಈ ವೀಕೆಂಡ್ ನಮ್ಮಿಬ್ಬರಿಗೂ ನೀನು ಪಾರ್ಟಿ ಕೊಡ್ತೀಯಾ? ಇದು ನೀನು ನಮಗೆ ಬೈದಿದ್ದಕ್ಕೆ ಶಿಕ್ಷೆ ಎಂದು ರೀಟಾ ಹೇಳಿದಾಗ ಆಯಿತೆಂದು ತಲೆಯಾಡಿಸಿದಳು. ಹೋಯ್ ಕಂಜೂಸ್, ಈಗ ತಲೆಯಾಡಿಸಿ ಆಮೇಲೆ ಕೈ ಕೊಡೋ ಹಂಗಿಲ್ಲ ಎಂದಾಗ ಇಬ್ಬರ ಎದುರು ಕೈ ಮುಗಿದು ನಿಮ್ಮಿಬ್ಬರಿಗೂ ಪಾರ್ಟಿ ಕೊಡ್ತೀನಿ, ಪ್ಲೀಸ್ ನನ್ನ ಆಡ್ಕೊಳ್ಳೋದನ್ನು ನಿಲ್ಲಿಸಿ ಎಂದರೆ ಇಬ್ಬರು ನಕ್ಕರು. ಅಷ್ಟರಲ್ಲೇ ಅವರ ಬಳಿ ಬಂದ ಸುಚೇತ್ ಕೈಯಲ್ಲಿ ಎಂದಿನಂತೆ ಒಂದು ಕವರ್ ಇತ್ತು. ಅವನ ಮುಖವನ್ನು ಗಮನಿಸಿದ ಸಾಹಿತ್ಯ ತಕ್ಷಣ ಆ ಕವರ್ ಕಿತ್ತುಕೊಂಡು ಓಡಿದರೆ, ಲೇ ಸಾಹಿತ್ಯ ಎಂದು ನಿಂತಲ್ಲೇ ಕೂಗಿದ ಸುಚೇತನ್ನ ನೋಡಿ, ಪುನಃ ಲವ್ ಲೆಟರಾ ಚೇತು ಎಂದು ಶೋಭಾ ಕೇಳಿದ್ದಕ್ಕೆ ಹೌದೆಂದು ತಲೆಯಾಡಿಸಿದನು. ಹೋ ಮೈ ಗಾಡ್, ಯಾರೋ ಇದು? ನಿನ್ನ ಸೀಕ್ರೆಟ್ ಲವ್ವರ್? ಮೊಬೈಲ್ ಯುಗದಲ್ಲಿ ಗ್ರೀಟಿಂಗ್ ಕಾರ್ಡ್ ಜೊತೆ ಲವ್ ಲೆಟರ್ ಬರೆಯೋ ಹುಡುಗಿ ಎನ್ನುತ್ತಾ ರೀಟಾ ದೂರದಲ್ಲಿ ಲೆಟರ್ ತೆರೆದು ಓದುತ್ತಿರುವ ಸಾಹಿತ್ಯ ಬಳಿ ಓಡಿದಳು. ಸೆಕೆಂಡ್ ಸೆಮಿಸ್ಟರ್ ಶುರುವಾದ ಒಂದು ವಾರಕ್ಕೆ ಸುಚೇತನಿಗೆ ಮೊದಲ ಗ್ರೀಟಿಂಗ್ಸ್ ಕಾರ್ಡ್ ಅವನು ಕೂರುವ ಡೆಸ್ಕ್ ಒಳಗಡೆ ಸಿಕ್ಕಿತ್ತು. ನಂತರ ತಿಂಗಳಿಗೆ 2 ಬಾರಿ ಗ್ರೀಟಿಂಗ್ ಕಾರ್ಡ್ ಜೊತೆ ಲವ್ ಲೆಟರ್ ಅವನ ಡೆಸ್ಕ್ ಒಳಗಡೆ ಇರುವುದನ್ನು ನೋಡಿ, ಅದರಲ್ಲೂ ತುಂಬ ಸೀರಿಯಸ್ ಆಗಿ ಬರೆದಿರುವ ಲವ್ ಲೆಟರನ್ನು ಓದಿ ಗಾಬರಿಯಲ್ಲೇ ತನ್ನ ಗೆಳತಿಯರಲ್ಲಿ ಈ ಎಲ್ಲ ವಿಷಯ ಹೇಳಿದ್ದನು. ಆ ಲೆಟರ್ ಎಲ್ಲ ಓದಿದವರು ಅವನ ಅನಾಮಿಕ ಪ್ರೇಯಸಿಗಾಗಿ 1 ತಿಂಗಳು ಹೇಗೆಲ್ಲ ಕಾದು ಕುಳಿತರೂ ಯಾರು ಆ ಗ್ರೀಟಿಂಗ್ ಕಾರ್ಡನ್ನು ಅವನ ಡೆಸ್ಕ್ ಒಳಗಡೆ ಇಡುತ್ತಾರೆ ಎನ್ನುವುದು ತಿಳಿಯಲಿಲ್ಲ. ಯಾರೋ ತನ್ನನ್ನು ಸರಿಯಾಗಿ ಆಟ ಆಡಿಸುತ್ತಿದ್ದಾರೆ ಎಂದುಕೊಂಡ ಸುಚೇತ್ ಅದರ ಬಗ್ಗೆ ಯೋಚಿಸುವುದನ್ನು ಬಿಟ್ಟರೂ ಅವನ ಗೆಳತಿಯರಿಗೆ ಲವ್ ಲೆಟರ್ ಬರೆದ ರೀತಿ ಇಷ್ಟವಾಗಿ ಅವನಿಗಾಗಿ ಬಂದ ಲೆಟರನ್ನು ಇವರೇ ಮೊದಲು ಓದುತ್ತಿದ್ದರು. ತನ್ನತ್ತ ಓಡಿ ಬರುತ್ತಿರುವ ರೀಟಾಳನ್ನು ನೋಡಿದ ಸಾಹಿತ್ಯ, ಓದಿಕೊಡ್ತೀನಿ, ಅರ್ಧ ಪೇಜ್ ಅಷ್ಟೇ ಇರೋದು ಎಂದು ಅವಳಿಂದ ದೂರ ಸರಿಯುತ್ತಲೇ ಇದ್ದರೆ, ಇಬ್ರು ಒಟ್ಟಿಗೆ ಓದೋಣ ಕೊಡೆ ಇಲ್ಲಿ ಎಂದು ಲೆಟರ್ ಕಸಿದುಕೊಳ್ಳಲು ಹೋದ ರೀಟಾಳಿಂದ ದೂರ ಓಡುವ ಭರದಲ್ಲಿ ಸಾಹಿತ್ಯ ಅಲ್ಲಿ ನಿಂತಿದ್ದವನಿಗೆ ಹೋಗಿ ಗುದ್ದಿದ ರಭಸಕ್ಕೆ ಅವನ ಕೈಯಲ್ಲಿದ್ದ ಮೊಬೈಲ್ ಕ್ಷಣದಲ್ಲಿ ನೆಲಕಚ್ಚಿ 2 ಭಾಗವಾಗಿತ್ತು. ಅವಳು ಮೊಬೈಲ್ ನೋಡುತ್ತಲೇ ಕ್ಷಮೆ ಕೇಳಲು ಶುರು ಮಾಡಿ ಆ ಮೊಬೈಲ್ ಯಜಮಾನನತ್ತ ನೋಟ ಹರಿಸಿದಳು. ಉಗುಳು ನುಂಗಿ ಸಾರ್ ಎಂದು ತೊದಲುತ್ತಿದ್ದರೆ, ಆರ್ ಯು ಬ್ಲೈಂಡ್? ಕಣ್ ಕಾಣೋಲ್ವಾ ನಿನಗೆ ಸ್ಟುಪಿಡ್ ಗರ್ಲ್? ಅದೆಷ್ಟು ಕಾಸ್ಟ್ಲಿ ಫೋನ್ ಗೊತ್ತಾ? ವೇಟ್,
ಲೈಬ್ರರಿಯಲ್ಲಿ ಮೊಬೈಲ್ ಯೂಸ್ ಮಾಡ್ತಿದ್ದೆ ಅಂತ ಇಲ್ಲಿ ಬೇಕಂತಲೇ ನನಗೆ ಗುದ್ದಿ ನನ್ನ ಮೊಬೈಲ್ ಬೀಳಿಸಿದ್ದ ಹೇಗೆ ಎಂದು ಹಲ್ಲು ಕಡಿದು ಕೋಪದಿಂದ ಬುಸುಗುಡುತ್ತಾ ಬೈಯುತ್ತಿದ್ದವನನ್ನು ನೋಡಿದವಳಿಗೆ ಅಳುವೇ ಬಂದಿತ್ತು. ದೂರದಿಂದ ಅದೆಲ್ಲ ನೋಡಿದ ರೀಟಾ ಓಡಿ ಬಂದು, ಸಾರಿ ಸರ್, ಇದರಲ್ಲಿ ಸಾಹಿತ್ಯ ತಪ್ಪಿಲ್ಲ. ನಾನು ಓಡಿಸಿಕೊಂಡು ಬಂದಿದ್ದಕ್ಕೆ ನಿಮಗೆ ಬಂದು ಗುದ್ದಿದ್ದವಳು. ಸಾರಿ ಎಂದವಳ ಮೇಲೂ ಕೂಗಾಡಿದವನು, ಸ್ವಲ್ಪವೂ ಸೀರಿಯಸ್ನೆಸ್ ಇಲ್ಲ. ನೀವೆಲ್ಲ ಫ್ಯೂಚರ್ ಡಾಕ್ಟರ್ಸ್ ಅಲ್ಲ, ನೀವೇನು ಚಿಕ್ಕ ಮಕ್ಕಳ ಓಡಿಕೊಂಡು ಹಾಡೋಕೆ. ಏ ಯು, ಇದು ನನ್ನ ಫೇವ್ರೆಟ್ ಫೋನ್. ಅದೇನು ಮಾಡ್ತೀಯ ಗೊತ್ತಿಲ್ಲ. ನಾಳೆ ಬೆಳಿಗ್ಗೆ ನನಗೆ ಸೇಮ್ ಟು ಸೇಮ್ ಹೊಸ ಮೊಬೈಲ್ ಬೇಕು, ಇಲ್ಲ ಅಂದರೆ ನಡೆಯೋದೇ ಬೇರೆ ಎಂದು ಸಾಹಿತ್ಯಾಳಿಗೆ ವಾರ್ನಿಂಗ್ ಕೊಟ್ಟು ಬಿದ್ದು ಚೂರಾದ ಅವನ ಮೊಬೈಲ್ ಕಡೆ ಕಣ್ಣೆತ್ತಿಯೂ ನೋಡದೆ ಅಲ್ಲಿಂದ ಹೋದರೆ ಗೆಳತಿಯ ತುಂಬಿದ ಕಂಗಳನ್ನು ನೋಡಿದ ರೀಟಾಗೆ ಬೇಸರವಾಗಿತ್ತು. ಅವಳೇನಾದರೂ ಹೇಳುವ ಮೊದಲೇ ಸಾವರಿಸಿಕೊಂಡ ಸಾಹಿತ್ಯ ಬಿದ್ದು ಚೂರಾಗಿದ್ದ ಮೊಬೈಲ್ ಕೈಯಲ್ಲಿ ಹಿಡಿದಳು. ದೂರದಿಂದಲೇ ಅವರನ್ನು ಗಮನಿಸುತ್ತಿದ್ದ ಶೋಭಾ ಹಾಗೂ ಸುಚೇತ್ ಕ್ಷಣದಲ್ಲಿ ಅವಳ ಬಳಿ ಬಂದಾಗ ತನ್ನ ಕೈಯಲ್ಲಿದ್ದ ಲೆಟರ್ ರೀಟಾ ಕೈಗಿಟ್ಟು, ನೀನು ಬೇಜಾರು ಮಾಡ್ಕೋಬೇಡ, ಇಟ್ಸ್ ಜಸ್ಟ್ ಅನ್ ಆಕ್ಸಿಡೆಂಟ್ ಅಷ್ಟೇ. ಶೋಭಾ, ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಎಂದು ಅಲ್ಲಿಂದ ಹೊರಟವಳನ್ನು ಮೂವರು ತಡೆದಾಗ, ಪ್ಲೀಸ್, ಇದು ನನ್ನಿಂದಾದ ತಪ್ಪು, ನಾನೇ ಸರಿ ಮಾಡ್ತೀನಿ ಎಂದವಳು ಏನು ಮಾಡಲು ಹೊರಟಿದ್ದಾಳೆನ್ನುವ ಅರಿವಾದಾಗ ತಕ್ಷಣ ಪರ್ಸ್ ತೆಗೆದ ಸುಚೇತ್ ಅವನ ಕ್ರೆಡಿಟ್ ಕಾರ್ಡ್ ಅವಳೆಡೆಗೆ ಚಾಚಿದರೆ, ದಿಸ್ ಈಸ್ ಟೂ ಮಚ್ ಚೇತು. ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದು, ಮೊದಲೇ ಹೇಳಿದಂತೆ ನಾನು ದುಡಿಯಲು ಶುರು ಮಾಡಿದ ಮೇಲೆ ನನ್ನ ಸ್ವಂತ ಹಣದಿಂದ ಬಿಂದಾಸಾಗಿ ಜೀವನ ಮಾಡಬೇಕು ಅನ್ನೋ ಆಸೆ. ಅದಕ್ಕೆ ಈಗ ತನ್ನೆಲ್ಲ ಆಸೆ ಆಕಾಂಕ್ಷೆಗೆ ಬೇಲಿ ಹಾಕ್ಕೊಂಡಿರೋದು. ಅದು ಬಿಟ್ಟರೆ ಕೈಯಲ್ಲಿ ದುಡ್ಡಿಲ್ಲ. ನಮ್ಮ ಮನೆಯವರು ಖರ್ಚಿಗೆ ಕಾಸು ಕೊಡಲ್ಲ ಅಂತೇನಿಲ್ಲ. ಅದರಲ್ಲಿ ನನ್ನ ಓದಿನ ಖರ್ಚಿಗೆ ಮಾತ್ರ ನಾನು ಹಣ ತೆಗೆಯೋದು ಬಿಟ್ಟರೆ ನನ್ನ ಸ್ವಂತದಕ್ಕೆ ವಿನಾಕಾರಣ ಖರ್ಚು ಮಾಡೋಲ್ಲ ಅನ್ನೋದು ನಿಮಗೂ ಗೊತ್ತು. ಹೊಸ ಮೊಬೈಲ್ ಕೊಳ್ಳುವಷ್ಟು ಹಣ ನನ್ನ ಹತ್ತಿರವಿದೆ. ನಾಳೆ ಸಿಗೋಣ, ಬಾಯ್ ಎಂದು ಅವಳಲ್ಲಿಂದ ಹೋದರೆ ಗೆಳೆಯರಿಗೆ ವರುಣ್ ಮೇಲೆ ಕೋಪ ಬಂದಿತ್ತು. ಮೊಬೈಲ್ ಶೋರೂಮ್ಗೆ ಹೋದ ಸಾಹಿತ್ಯ ಕೈಯಲ್ಲಿದ್ದ ಮೊಬೈಲನ್ನು ಅಲ್ಲಿದ್ದ ಹುಡುಗನಿಗೆ ತೋರಿಸಿ ಅಂಥದ್ದೇ ಸೇಮ್ ಟು ಸೇಮ್ ಮಾಡೆಲ್ ಬೇಕೆಂದು ಹೇಳಿದಾಗ ಆ ಹುಡುಗ ಹೊಸ ಮೊಬೈಲ್ ಬಾಕ್ಸ್ ಅವಳೆದುರು ಇಟ್ಟು, ಇದರ ಬೆಲೆ 10,000 ಡಿಸ್ಕೌಂಟ್ ಆಗಿ 70,000 ಆಗುತ್ತೆ ಮೇಡಮ್ ಎಂದಾಗ ಅವಳು ತಲೆ ತಿರುಗಿ ಬೀಳುವುದೊಂದೇ ಬಾಕಿ. ದೀರ್ಘವಾಗಿ ಕಣ್ಮುಚ್ಚಿ ತೆರೆದ ಸಾಹಿತ್ಯ ಬಿಲ್ ಮಾಡುವಂತೆ ಹೇಳಿದ 10 ನಿಮಿಷಕ್ಕೆ 70,000ದ ಮೊಬೈಲ್ ಅವಳ ಕೈಯಲ್ಲಿತ್ತು. ಸೀದಾ ವರುಣ್ ಇದ್ದ ಫ್ಲಾಟ್ ತಲುಪಿ ಕಾಲಿಂಗ್ ಬೆಲ್ ಮಾಡಿದ ನಿಮಿಷಕ್ಕೆ ಬಾಗಿಲು ತೆರೆದವನು ಟೀ ಶರ್ಟ್ ಮತ್ತು ಶಾರ್ಟ್ಸಲ್ಲಿದ್ದವನನ್ನ ನೋಡಿ ಇರಿಸು ಮುರಿಸಾದರೆ ಅವಳನ್ನ ಅಲ್ಲಿ ಎದುರು ನೋಡದವನು ಅವಳ ಮೇಲೊಂದು ಅಸಡ್ಡೆಯ ನೋಟ ಎಸೆದು, ನೀನಿಲ್ಲಿ ಈಗ ಯಾವ ಮಹತ್ ಕಾರ್ಯ ಮಾಡಲು ಬಂದಿರೋದು ತಾವು? ನನ್ನ ಮನೆಯಲ್ಲಿರೋ ಐಟಮ್ ಒಡೆದು ಹಾಕೋ ಪ್ಲಾನ್ ಇದೆಯಾ ಹೇಗೆ ಎಂದು ವ್ಯಂಗ್ಯವಾಗಿ ಕೇಳಿದವನ ಎದುರು ಒಂದು ಕವರ್ ಹಿಡಿದು, ಸರ್, ನಿಮ್ಮ ಮೊಬೈಲ್. ಸಾರಿ, ಕಾಲೇಜಲ್ಲಿ ಬೇಕಂತ ನಿಮಗೆ ಗುದ್ದಿದ್ದಲ್ಲ. ಆದರೂ ತಪ್ಪು ನನ್ನದೇ, ತಗೊಳ್ಳಿ ಸರ್ ಎಂದು ಅವನ ಕೈಗಿಟ್ಟು ಅಲ್ಲಿಂದ ಹೊರಟರೆ ವರುಣ್ ಗೊಂದಲದಲ್ಲಿ ಅಲ್ಲಿಂದ ಹೋಗುತ್ತಿದ್ದವಳ ಜೊತೆ ಕೈಯಲ್ಲಿದ್ದ ಮೊಬೈಲನ್ನು ಬದಲಿಸಿ ನೋಡುತ್ತಿದ್ದನು. ಅಲ್ಲಿಂದ ಹೊರ ಬಂದವಳಿಗೆ ಇಲ್ಲಿಯವರೆಗೆ ತಡೆ ಹಿಡಿದಿದ್ದ ಕಣ್ಣೀರು ಅವಳ ಕೆನ್ನೆಯನ್ನು ತಲುಪಿತ್ತು. ತನಗೆ ಇದಕ್ಕಿಂತ ಜಾಸ್ತಿ ಬೆಲೆಯ ಮೊಬೈಲ್ ಖರೀದಿಸುವ ಅವಕಾಶವಿದ್ದರೂ ಎಂದು ಅನಾವಶ್ಯಕ ದುಂದುವೆಚ್ಚ ಮಾಡಿದವಳಲ್ಲ. ಇಲ್ಲಿಯವರೆಗೆ ತನ್ನ ಓದಿಗೆ ಮಾತ್ರ ಬಿಂದಾಸಾಗಿ ಖರ್ಚು ಮಾಡುತ್ತಿದ್ದವಳು ತನ್ನ ಆಸೆಗಳನ್ನೆಲ್ಲ ಮೂಲೆಗುಂಪಾಗಿಸಿ ತನಗಾಗಿ ಖರ್ಚು ಮಾಡುವುದು ಲೆಕ್ಕದಷ್ಟು ಮಾತ್ರ. ಅವಳು ಹಾಕುವ ಬಟ್ಟೆಯಿಂದ ಹಿಡಿದು ಚಪ್ಪಲಿಯವರೆಗೂ ಸಿಂಪಲ್ಲಾಗಿ ದಿ ಬೆಸ್ಟ್ ಆಗಿರುತ್ತಿತ್ತು. ಅಂಥದರಲ್ಲಿ ವಿನಾಕಾರಣ ದೊಡ್ಡ ಮೊತ್ತದ ಹಣ ಖರ್ಚಾಯಿತಲ್ಲ ಎನ್ನುವ ಬೇಸರದ ಜೊತೆ ವರುಣ್ ಕಟು ಮಾತುಗಳು ಅವಳನ್ನು ನೋಯಿಸುತ್ತಿತ್ತು. ಅವಳೇನು ಬಡ ಕುಟುಂಬದಿಂದ ಬಂದವಳಲ್ಲ. ಮಗಳಿಗಾಗಿ ದಾಮೋದರ್ ಕೋಟಿಗಟ್ಟಲೆ ಕೂಡಿಟ್ಟಿರುವುದರಿಂದ ಕಲ್ಯಾಣಿ ಮಗಳು ಹಣ ಕೇಳಿದರೆ ಅವಳು ಕೇಳಿದ್ದಕ್ಕಿಂತ 5-10 ಸಾವಿರ ಜಾಸ್ತಿಯೇ ಹಾಕುತ್ತಿದ್ದರು. ಇನ್ನು ಅಕ್ಕ
ಅಂಜಲಿ ತಂಗಿಗೆ ಹಾಸ್ಟೆಲ್ ಊಟ ಸರಿಯಾಗದಿದ್ದರೆ ಹೊರಗಡೆ ತಿನ್ನೆಂದು ತಿಂಗಳಿಗೆ 10,000 ಕಳುಹಿಸಿ ಬೇಕಾದರೆ ಇನ್ನೂ ಕೇಳು ಎನ್ನುತ್ತಿದ್ದಳು. ಮಾವಂದಿರಾದ ಕಿರಣ್ ಮತ್ತು ಕಿಶೋರ್. ಒಬ್ಬಳು ಸೋದರ ಸೊಸೆ. ತಮ್ಮ ಸಹಾಯವಿಲ್ಲದೆ ಅವಳ ಕಾಲ ಮೇಲೆ ಅವಳು ನಿಂತಿದ್ದಾಳೆ. ಹಾಗಂತ ಇರುವ ಇನ್ನೊಬ್ಬಳು ಸೊಸೆಗೂ ಸಹಾಯ ಮಾಡದಿದ್ದರೆ ಹೇಗೆಂದು ಕುಶಲೋಪರಿ ವಿಚಾರಿಸಿ ಅವಳ ನಿರಾಕರಣೆಯ ನಡುವೆಯೂ ಹಣ ಹಾಕುತ್ತಿದ್ದರು. ಹಾಸ್ಟೆಲ್ ತಲುಪುವಾಗ ಸಾಹಿತ್ಯ ಮನದಲ್ಲಿದ್ದ ನೋವು ಕಡಿಮೆಯಾಗಿ ವರುಣ್ ಅನ್ನೋ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಮರೆತುಬಿಟ್ಟಳು. ಮೊಬೈಲ್ ಕವರ್ ತೆರೆದ ವರುಣ್ ಒಮ್ಮೆ ಹೊಸ ಮೊಬೈಲ್ ನೋಡಿ ಹೌಹಾರಿ ಹೋಗಿದ್ದನು. ಬಾಕ್ಸ್ ಮೇಲೆ ಬೆಲೆ ನೋಡಿ ತಲೆ ಮೇಲೆ ಕೈ ಹೊತ್ತವನು, ಛೇ, ಅಲ್ಲ, ಅವಳ ಮೇಲಿನ ಕೋಪಕ್ಕೆ ಹೊಸ ಮೊಬೈಲ್ ಬೇಕೆಂದೇ ಹೊರತು ತಂದುಕೊಡಲೇಬೇಕೆಂದು ಹೇಳಿಲ್ಲ ಎಂದು ಕವರ್ ಒಳಗಡೆ ಇದ್ದ ಒಡೆದು ಚೂರಾದ ಮೊಬೈಲ್ ಹಾಗೂ ಹೊಸ ಮೊಬೈಲ್ ನೋಡುತ್ತಾ ಕುಳಿತವನ ಕಣ್ಣೆದುರು ಮೊಬೈಲ್ ಕೊಡುವಾಗ ಕಳೆಗುಂದಿದ ಸಾಹಿತ್ಯ ಮುಖ ನೆನಪಾದಾಗ ಮೊಬೈಲ್ ಅಲ್ಲೇ ಬಿಟ್ಟು ಬಾಲ್ಕನಿಯತ್ತ ನಡೆದನು. ಎಂದಿನಂತೆ ಕ್ಲಾಸ್ ತೆಗೆದುಕೊಳ್ಳುತ್ತಿದ್ದ ವರುಣ್ ನೋಟ ಸಾಹಿತ್ಯ ಮೇಲಿದ್ದರೂ ಅವಳು ಅವನೊಬ್ಬ ಅಲ್ಲಿದ್ದಾನೆ ಎನ್ನುವುದನ್ನು ಮರೆತು ತಲೆ ತಗ್ಗಿಸಿ ಬರೆಯುತ್ತಿದ್ದಳು. ಒಂದೆರಡು ಬಾರಿ ಅವಳನ್ನು ಗಮನಿಸಿ ಸುಮ್ಮನಾದವನು ಇನ್ನೂ ಬರೆಯುತ್ತಿರುವವಳ ಪಕ್ಕ ನಡೆದು ಅವಳ ನೋಟ್ಸ್ ಅತ್ತ ಕಣ್ಣು ಹಾಯಿಸಿದರೆ ಅವನು ಏನೆಲ್ಲ ಹೇಳುತ್ತಿದ್ದಾನೋ ಅದೆಲ್ಲ ಅಕ್ಷರ ರೂಪದಲ್ಲಿ ಅವಳ ನೋಟ್ನಲ್ಲಿತ್ತು. ತಲೆ ಕೊಡವಿ ಅನ್ಯ ಮನಸ್ಥಿತಿಯಲ್ಲೇ ಕ್ಲಾಸ್ ಮುಗಿಸಿ ಹೋದನು. ಈ ಕತೆ ಇನ್ನು ಮುಂದುವರಿಯುವುದು. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಿಡಿಯೋ ನೋಡಿದ ಕೊನೆಯಲ್ಲಿ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.